ಓಕೆ ಗೈಸ್, ಹಬ್ಬ ಆಗಿ ಮಾರನೇ ಬೆಳಗಕ್ಕೆ ನೋಡಿ ಎಲ್ಲ ಲಕ್ಷ್ಮಿ ಎಲ್ಲ ತೆಗೆದು ಎಲ್ಲನೂ ಫುಲ್ ಎಲ್ಲ ತೆಗೆದು ಆ ಕಡೆ ಸೈಡಿಂದೆಲ್ಲ ಈ ಕಡೆ ಸೈಡಿಂದೆಲ್ಲ ಎಲ್ಲ ಎಕ್ಸ್ಚೇಂಜ್ ಮಾಡ್ತಾಯಿದ್ವಿ ಗೈಸ್. ಬೆಳಗ್ಗೆ ಹೊತ್ತು ನೋಡಿ ನಮ್ಮನೆಯವ್ರ ಹೆಂಗೆ ಬತ್ತವ್ರೆ. ನಾವಂತೂ ಕಿತಾಪತಿ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಫುಲ್ ಎಲ್ಲ ಸಖತ್ತಾಗಿತ್ತು ಅವತ್ತಿನ ಬೆಳಗ್ಗೆ ವ್ಲಾಗು. ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿರೋಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಓಕೆ, ನನಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನಗೆ ಲೈಕ್ ಕೊಡೋದನ್ನು ಮರಿಬೇಡಿ ಗಾಯ್ಸ್. ಲೈಕ್ ಕೊಡಿ. ಅಲ್ಲೆಲ್ಲ ಫಿಶಿಂದ ಅಕ್ವೇರಿಯಂ ಎಲ್ಲ ಇತ್ತು. ನನಗೊಂದು ಅಕ್ವೇರಿಯಂ ತರಬೇಕು ಅಂತ ಅನ್ನಿಸ್ತೈತೆ ಮನೆಗೆ. ಯಾವಾಗ ತೊಗೊಬರ್ತೀನಿ ಏನು ಎತ್ತಕತ್ತೆ ಅಂತ ಗೊತ್ತಿಲ್ಲ ಗೈಸ್. ತೊಗೊಬಂದಾಗ ನಿಮಗಂತೂ 100% ತೋರಿಸ್ತೀನಿ. ಇಷ್ಟ ಆಯಿತು. ಬಟ್ಟೆನಾ? ಓ ಡುನ್ನ ಫಿಶ್ ನೋಡಲ್ಲಿ. ಅವು ಗ್ರೀನ್ ಮ್ಯಾಟ್ ಎಷ್ಟೇ ಅಕ್ಕ? ಹಾಂ ಅಲ್ಲ, ನಾವು ನೆನ್ನೆ ಲಕ್ಷ್ಮಿ ಕುರ್ಸೋಕ್ರಾಗ ಅದು ಇದಾಗ್ತಲ್ಲ, ಅದ್ರ ಬದಲು ಇದು ಗ್ರೀನ್ ಮ್ಯಾಟ್ ಯಾಕೆ ಚೆನ್ನಾಗಿರೋದಲ್ಲ. ನಾನು ಅದನ್ನಲ್ಲಿ ಅಬ್ಸರ್ವ್ ಮಾಡಲಿಲ್ಲ. ಇದೇ ಚೆನ್ನಾಗಿ ಕಾಣೋದು. ಏನು ಮಾಡ್ಬೇಕಂತೆ? ಊಟ ಮಾಡಿಸ್ತಾಳಂತ ಇಟ್ಕೊಂಡು. ಹ್ಞೂ ಕಣೋ, ನೀನು ಬಿಟ್ರೆ ಕ್ರೀಮ್ ಹಾಕಿ ಸ್ನಾನ ಮಾಡಿಸಿ ಮಗಸ್ತೀಯ ಬಟ್ಟೆ ಹಾಕಿ. ಇಲ್ಲ ಇರು, ಹಂಗೆ ನೋಡೋದು, ಹಂಗೆ ನೋಡ್ಬೇಕು ಅದನ್ನ. ಅದು ಅಲ್ಲೇ, ಅದ್ರ ಜಾಗ ಅಲ್ಲೇ. ಅದು ಊಟ ಮಾಡಕ್ಕೆ ಅವ್ರ ಮನೆಗೆ ಹೋಯ್ತೆ. ನೀವು ನೋಡಂಗಿಲ್ಲ ನಮ್ಮನೆ ಪೀಸ್. ಇಲ್ಲಿ ನೋಡಿ, ಇಲ್ಲ ಫಿಶು ನಮ್ದು. ಆ ಮನೆ ಇಲ್ಲ ಐತಲ್ಲ ಅಕ್ಕ, ಆ ಕಡೆ ಗೋಡೆ ಐತಲ್ಲ, ಇದ್ರ ಕಡೆ ಗೋಡೆ ಖಾಲಿ ಐತೆ ನೋಡು. ಅಡುಗೆ ಮನೆದು ರೂಮಿಂದು ಗ್ಯಾಪ್ ಅಲ್ಲಿ ಐತಲ್ಲ, ಅದಕ್ಕೆ ಸಮೀಪ ಫುಲ್ ಇದ್ರದ್ದು ಅಕ್ವೇರಿಯಂ ಕೂರಿಸ್ಬಿಡೋಣ. ಮೋಟ್ರ್ ಹಾಕ್ಬಿಟ್ಟು ಅದೇ ಕ್ಲೀನ್ ಆಗತ್ತಾರ ಗ್ಲಾಸಿಂದ ಅಕ್ವೇರಿಯಂ ಕೂರಿಸ್ಬಿಡೋಣ ಅನ್ನೋ ಪ್ಲಾನ್ ಇತ್ತು. ನಾವು ಅಪ್ಪ ಬೈಯೋತಿ ಸುಮ್ಮನಾದ. ಫುಲ್ ಗೋಡೆಗೇನೆ ಫುಲ್ ಅಕ್ವೇರಿಯಂ ಬರಬೇಕು ಅಂತ ಇದ್ದಿದ್ದವ್ರು. ನಾವು ಅಪ್ಪ ಬೈತು, ಏನು ಗ್ಲಾಸ್ಗೆ ಹೊಡೆದೋಗಿ ಅವೆಲ್ಲ ಕ್ಲೀನ್ ಮಾಡ್ಬೇಕು. ಕ್ಲೀನ್ ಏನಿಲ್ಲ, ಮೋಟ್ರಲ್ಲಿ ಅದೇ ಕ್ಲೀನ್ ಆಗುತ್ತೆ. ಆ ಥರ ಸಿಸ್ಟಮ್ ಐತೆ, ಮಾಡಿಬಿಟ್ಬಿಡೋಣ. ನಾವು ವಾಟ್ರ್ ಹಂಗೆ ಪ್ಯೂರಿಫೈ ಮಾಡ್ಬೋದು, ಹಂಗೆ ಮೋಟ್ರಿಂದ ಕಳಿಸ್ಬೋದು ಅಂತ. ನಾಳೆ ಸಂದೀಪದ ಆ ಪ್ಲಾನ್ ಇತ್ತು. ಫುಲ್ ಗೋಡೆಗೆ ಅಕ್ವೇರಿಯಂ ಇರಬೇಕಿತ್ತು, ಫುಲ್ ಅಕ್ವೇರಿಯಂ ಮಾಡಿಸ್ಬಿಡೋಣ ಅಂತವ. ನಾವಪ್ಪ ಗರ್ಗುರ್ ಅಂತೆಲ್ಲ ಸುಮ್ಮನಾದ. ನಾನೇ ಹೇಳಿದ್ದು ನ್ಯೂಟ್ ಮಾಡು ಅಂತ. ವಿಡಿಯೋ ಮಾಡ್ತಾ ಇದ್ದೀನಲ್ಲ ಅದಕ್ಕೆ. ಅದಕ್ಕೆ ವಾಯ್ಸ್ ಓವರ್ ಕೊಡಕ್ಕಾಗಲ್ಲ ಅಂತಾನೆ ಮಾತಾಡ್ತಿರೋದು. ಅದ್ರಲ್ಲಿ ಬತ್ತಾವ ಇಡ ಅಂತವು. ಆದ್ರೂ ಹೋಗುತ್ತೆ ಕಣೆ ಅಕ್ಕ. ಅಲ್ಲ, ಲಕ್ಷ್ಮಿ ಕೂರಿಸ್ಬೇಕಾದ್ರೆ ಇದ್ದಿದ್ದೆ ಮನೆ ಒಂಥರ. ಲಕ್ಷ್ಮಿ ಕೂತ್ ಎದ್ದಾದ್ಮೇಲೆ ಇರೋ ಮನೆನೇ ಒಂಥರ. ಎಲ್ಲಿ ಸರಿ? ಇಲ್ಲಿ ನೋಡಿ, ಇಲ್ಲಿ ಫಿಶ್ ಅವೇ. ಇಲ್ಲಿ ನೋಡಿ, ಇಲ್ಲಿ ಪಪ್ಪ ಇವು ಮರಿ ಹಾಕ್ಬಿಟ್ಟು ಇವೇ ಮರಿ ತಿಂತಾವಂತೆ. ಅದಕ್ಕೆ ಬೇರೆ ಮರಿ ಹಾಕಿದ ತಕ್ಷಣ ಬೇರೆ ಬಿಡ್ಬೇಕಂತೆ. ಅವ್ವಾ, ದಪ್ಪಾಗಲ್ವನ್ ಯಾಕವು? ಆಗಲ್ವಾ? ಮತ್ ದಪ್ಪಾಗ ಮೀನ್ ತರ್ಬೇಕು ತಾನೆ ನೀನು. ಫಿಶ್ ಇನ್ನು ದೊಡ್ಡದ್ ಬೇಕು ಅಂತನಾ? ದಪ್ಪಾಗ ಮರಿ ಆದ್ರೆ ದೊಡ್ಡ ಫಿಶ್ ಟ್ಯಾಂಕ್ ಬೇಕಾಗುತ್ತೆ ಅಂತನಾ? ಹಂಗ ಅಲ್ಲ, ದಿನ ಒಂದೊಂದು ಫಿಶ್ ಫ್ರೈ ಮಾಡ್ಕೊಂಡ್ ತಿನ್ನೋದು. ಒಟ್ನಲ್ಲಿ ಫಿಶ್ ತಾನೆ ತಿನ್ನೋದು, ಅದ ಇದಲ್ಲ ತಿನ್ನೋ ಫಿಶು. ಒಟ್ನಲ್ಲಿ ಫಿಶ್ ಅಂತ ಐತೆ ತಿನ್ನೋದು. ಹಂಗಾರಮ್ಮ ಆಗಿದ್ಲು ಪಪ್ಪ, ನೋಡ್ಬೇಕಿತ್ತು. ಪಪ್ಪ ಯಾಕಂಗೆ ಇಟ್ಕೊಂಡ್ರದ್ದು ಹೇಳಿ ಸರಿ. ಈಗ ಪಪ್ಪಂತ ಕಿತ್ಕ ಪಪ್ಪ ನಂಗೆ ಮುಖ ತೋರಿಸ್ತಾ ಇಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಕಿತ್ಕ ಬೇಗ ಕಿತ್ಕ. ಏಯ್ ಕಿತ್ಕೊಳ್ಳಲೇ.
ಓಕೆ ಗೈಸ್, ಬೆಳಗ್ಗೆ ನೋಡಿ ಹೂವೆಲ್ಲ ಇದ್ವಲ್ಲ, ಮತ್ತೆ ಹೂವು ಬಿಟ್ಟಿತ್ತು ಗಿಡದಲ್ಲೆಲ್ಲ ಕಿತ್ಕೊಂಡು ಮತ್ತೆ ಬೆಳಗ್ಗೆ ಪೂಜೆ ಮಾಡೋಣ ಅಂತ ಅಕ್ಕ ಹೂವೆಲ್ಲ ಮಾಡಿಸ್ಬಿಟ್ಟು ಎಲ್ಲ ಅಲಂಕಾರ ಮಾಡಿ ಪೂಜೆ ಮಾಡ್ತಾಯಿದ್ಲು. ನಾವೆಲ್ಲ ಕುತ್ಕೊಂಡೇನೋ ಹರಟೆ ಹೊಡಿತಾ ಇದ್ವಿ. ಮತ್ತು ನಾನನ್ನ ಹಣ್ಣು ಇಟ್ಟಿದ್ವಲ್ಲ ರಾತ್ರಿ ಪೂಜೆಗೆ, ಅದನ್ನು ಕಟ್ ಮಾಡ್ಕೊಂಡು ತಿನ್ನೋಣ ಅಂತ ಕಟ್ ಮಾಡ್ಕೊಂಡು ತಿಂತಾ ಕೂತಿದ್ವಿ. ಎಲ್ಲರೂ ಸೂಪರಾಗಿತ್ತು, ಮಜಾ ಮಾಡಿದ್ವಿ. ಹಣ್ಣು ತುಂಬ ಚೆನ್ನಾಗಿತ್ತು. ಹಾಗೆ ಟಿ ವಿ ನೋಡ್ಕೊಂಡು ಮಾತಾಡ್ಕೊಂಡು ಕಾಲು ಎಳ್ಕೊಂಡು ಅನಾನಸ್ ಹಣ್ಣು ತಿಂತಾ ಇದ್ದೀವಿ ನೋಡಿ ಗಾಯ್ಸ್. ಅಲ್ಲಿ ಅದೊಂದು ಸಿಗಾಕಿಬಿಡ್ತು ಅಷ್ಟೇ. ಸ್ವಲ್ಪ ಮತ್ತೆ ಚೆನ್ನಾಗಿದೆ ಅವಳಿಗೆ. ಸಲ ಸಿಗಿರಿ ಅಂದ್ರೆ ಕೈಯಲ್ಲಿ ಸಿಗಿತಾವ್ರಿ. ಕಬ್ಬು ಯಾಕೆ ಲಾಲಿಪಾಪ್ ಇಸ್ತೆ? ಕಬ್ಬು ತಿನ್ನಕೋದಕ್ಕೆ ಲಾಲಿಪಾಪ್ ಇಸ್ತಾರ? ಓ ಇವಳು ನೋಡಪ್ಪ, ಅಲ್ಲಿ ಕಪ್ ತಿನ್ನಕ್ಕೋಸ್ಕರ ಲಾಲಿಪಾಪ್ ಇಸ್ತಾವಳೆ. ಏನ್ ಬೇಕು ಕೊಡು. ಬಿಲ್ಲೆ ಮಾಡಾಕ್ಬೇಕಾ? ಅವಳಿಗೆ ಬಿಲ್ಲೆ ಮಾಡಿ ಬೌಲ್ಗೆ ಹಾಕ್ಕೊಡ್ಬೇಕು. ಅದಕ್ಕೆ ಅವಳು ಬೌಲ್ ಬೇಕು ಅಂತಿರೋದು ಅವಳು. ಓಕೆ, ಬಿಲ್ಲೆ ಮಾಡಿ ಬೌಲ್ಗೆ ಹಾಕ್ಬಿಟ್ಟು ನಿಂಗೆ ಕೊಡ್ತೀನಿ ಆಯ್ತಾ? ನೋಡಿ ಗೈಸ್, ನಮ್ಮ ಯಜಮಾನ್ರು ರಂಗೋಲಿ ಹಾಳು ಮಾಡ್ತವ್ರೆ. ನಾನು ಬಿಡ್ತಿರೋ ರಂಗೋಲಿನೇ ಒಂದು. ಅವ್ರು ನೋಡಿದ್ರೆ ಬಣ್ಣ ಹಾಕಂದ್ರೆ ಇದು ಒರಿಜಿನಲ್ ರಂಗೋಲಿ ಮಿಕ್ಸ್ ಮಾಡಿದ್ರೆ ಆ ಬಣ್ಣ ಹಾಕ್ತವ್ರೆ ಗೈಸ್. ನಾನು ಹಾಕ್ತೀನಿ ಅಂತ ನೋಡಿ ಹಾಕ್ಬಿಟ್ಟು ಹಿಂಗೆ ಮಾಡ್ತವ್ರೆ. ನಿಮ್ದು ಅಮ್ಮಯ್ಯ ಅಂತೀನಿ ಪಪ್ಪ. ನೋಡಿ ಅವಳು ಬಂದ್ಲು. ನನ್ನ ರಂಗೋಲಿ ಹಾಳಾಗಿ ಹೋಯ್ತು, ನಿಮ್ಮಿಬ್ರಿಗೂ ಹೋಯ್ತೆ. ಹಾಳು ಮಾಡಿದ್ರಿ ಈಗ ನೀವು. ಆಗ್ಲಿಂದ ಬರ್ಬೇಕು ಅಂತಿದ್ದೆ ರಂಗೋಲಿ ಬಿಡೋಕ್ಕೆ. ಅದಕ್ಕೆ ಹಾಳು ಮಾಡಕ್ಕೆ ಅಂತ ಬಂದಿರೋದಾ? ಅಯ್ಯೋ ಇದು ಶಿಟ್, ಇದು ಆಪೋಸಿಟ್ ಹಾಕ್ಬೇಕಿತ್ತು ಬಣ್ಣನ. ಅಲ್ಲ, ಅದು ಎಲ್ಲೋ ಇದು ಎಲ್ಲೋ ಹಾಕ್ಬೇಕಿತ್ತು. ಆ ಕಡೆ ಈ ಕಡೆ ಯಾವ ಕಲರ್ ಹಾಕ್ತೀಯಾ? ಈ ಕಡೆ ಹಾಕಕ್ಕೆ ಒಂದು ಕಲರ್ ಐತಾ? ಯಾವ ಕಲರ್ ಐತೆ? ಅಯ್ಯೋ ನೋಡಿ ಗೈಸ್, ನೀವು ಈ ಥರ ಬಣ್ಣ ಹಾಕೋದು ನೋಡಿದ್ರೆ KG ಗಟ್ಟಲೆ ಬಣ್ಣ ತರಬೇಕು ಅಷ್ಟೇ ನಾವು ರಂಗೋಲಿ ಬಿಡಿಸ್ಬೇಕು ಅಂದರೆ. ಆ ಕಡೆ ಈ ಕಡೆ ಹೋಗಂಗಿಲ್ಲ ಬೇರೆದಕ್ಕೆ. ನಮ್ಮ ಯಜಮಾನ್ರು ರಂಗೋಲಿ ಬಿಡ್ತವ್ರೆ. ತಂಬ್ಳನಿಗೆ ಹಾಕ್ಬಿಟ್ರೆ ಚಿಂದಿ ಅಲ್ವಾ? ಕತ್ತೆತ್ತಿ ಒಂಚೂರು ಫೋರ್ಸ್ ಕೊಡಿ ಪಪ್ಪ. ಕತ್ತಿತ್ತು ನಾವು ಹಬ್ಬದ ದಿವಸನೂ ಹಾಕ್ಬಿಟ್ಟು ಹಬ್ಬ ಮುಗಿದ್ಮೇಲೂ ಮತ್ತೆ ರಂಗೋಲಿ ಹಾಕ್ತಾಯಿದ್ವಿ ಗೈಸ್. ನೋಡಿ ಸ್ವಲ್ಪ ರಂಗೋಲಿ ಈ ಕಡೆಗೆಲ್ಲ ನೀಟಾಗಿ ಹಾಕು. ಆ ಕಡೆ ಕೈಯಲ್ಲಿ ಎಳಿಬೇಕು. ಈಗ ಮಗಳು ಬಂದವಳೆ ರಂಗೋಲಿ ಹಾಕ್ತೀನಿ ಅಂತ. ಅಪ್ಪ ಹಾಕಿ ಸಾಲದು, ಈಗ ಮಗಳು ಬಂದವಳೆ. ಆ ಕಡೆ ಆಪೋಸಿಟು. ಅದಲ್ಲ ಬೇರೆ ಕಲರು. ಅಯ್ಯೋ ಇದು ಸೇಮು. ಬಂದು ಅದು ಆಯಿತು. ಸಿಲ್ವ ಯಾವುದೋ ಕಲರು? ಅದು ಗ್ರೀನು. ಅದಕ್ಕೆ ಮಾತ್ರ ರಂಗೋಲಿ ಮಿಕ್ಸ್ ಮಾಡಿರೋದು. ನೋಡಿ ಯಾಕೆ ನಾನು ರಂಗೋಲಿ ಕುಲ್ಗೆಟ್ಟು ಹೋಯ್ತು ಕಣೆ. ರಂಗೋಲಿ ಅವಳು ಬಣ್ಣದ ರಂಗೋಲಿ ಸಾಂಗ್ ಬರ್ತಿಲ್ಲ ಗೈಸ್. ಓಕೆ ನೋಡಿ ಗೈಸ್, ರಂಗೋಲಿ ಥರ ಹಾಕೋರೆ ನೋಡಿ ಗೈಸ್. ಈ ಥರ ಇದೆ ಔಟ್ಪುಟ್. ಟೆನ್ ಚೆನ್ನಾಗಿದೆಯಾ? ಹಬ್ಬ ಮುಗಿದ್ಮೇಲೂ ರಂಗೋಲಿ ಬಿಡಿಸ್ತೀವಿ ನಾವು, ಬಣ್ಣ ಹಾಕ್ತೀವಿ. ಬಂದ ಚಾನ್ ಮಾಡು. ಏನು ಅದು? ಇದು ಬೇಡ ಕೊಡಿ. ಹ್ಯಾಪಿ ರಕ್ಷಾ ಬಂಧನ ಅಣ್ಣ. ಹೆಂಗ್ ಬರುತ್ತೆ ಹಂಗೇಳಿ. ಹ್ಯಾಪಿ ರಕ್ಷಾ ಬಂಧನ್ ಕಟ್ಟು. ಹ್ಯಾಪಿ ರಕ್ಷಾ ಬಂಧನ ಅಣ್ಣ. ನಿಮ್ಮ ಕನ್ಸೆಲ್ಲ ಈಡೇರ್ಲಿ.
ಕಲ್ಸು ಜಲ್ದಿ ಒಂದು ಫೋನ್ ತಕೊಡ್ಲಿ ಒಂದು ದೊಡ್ಡ ಇಂಜಿನಿಯರ್ ಆಗಿ ಒಳ್ಳೆ ಲಕ್ಷ ಲಕ್ಷ ಸಂಬಳ ತಗೊಂಡು ಲೈಫ್ ಚೆನ್ನಾಗಿ ಲೀಡ್ ಮಾಡಿ. ಬೇಗ 1 kg ವೆಲ್ಕಮ್. ಇದೊಂಚೂರು ಅಣ್ಣ ತಿನ್ಸು ಕೊಡು, ಅಣ್ಣ ಕೊಡಿ, ಅಣ್ಣ ಬೈ ಕೊಡಿ ನೋಡಿ, ಅಣ್ಣ ನಿಂಗೆ ತಿನ್ನಿಸ್ತವನೆ. ಈಗ ನೀವು ಅಣ್ಣ ತಿನ್ಸ್ಕೊಡಿ. ಆನಿ ಸ್ವಲ್ಪ ಆನಿ ಸ್ವಲ್ಪ ಒಂದ್ ಸ್ವಲ್ಪ ಪೀಸ್ ಸರಿ. ಇಲ್ಲಿ ನೋಡು ಒಂಚೂರು ಇಷ್ಟೇ ಇಷ್ಟು ಒಂಚೂರು ಒಳ್ಳೇದಾಗ್ಲಿ ಅಣ್ಣ. ಊಟಕ್ಕೆ ಇಡ್ಲಿ ತಗೊಬಂದಿದ್ವಿ, ಇಡ್ಲಿ ತುಪ್ಪ ಕೊಡಿ ಕೊಡಿ ಕೊಡಿ. ಹಂಗೆ ಲೂಡೋ ಆಡ್ತೀವಿ. ಏನೇ ಒಂದ್ ತೆಗಿರಿ, ಚರಿ ಹೆಂಗ್ ಆಡಕ್ ಬರುತ್ತವಳಿಗೆ, ಹೆಂಗ್ ನಡ್ಸಕ್ ಬರುತ್ತೆ ಚರಿಗೆ? ಪಪ್ಪ ಚರಿ ಹೆಂಗ್ ನಡೆಸ್ತಾಳೆ? ನಾನು ಹೆಂಗ ಆ ಕಡೆ ಕೂತ್ಕೋಬೇಕು ಇವಾಗ? ಇದು ಚರಿದು ಇಲ್ಲಿ 3 ಬಂದಿತ್ತು ಚರಿದು. ಅವಳು ಇಡ್ತಾವಳಲ್ಲ, ಇಲ್ಲಿ ಗಿಡವ ನಾನು ಹೇಳಿಲ್ವ ಅವಳು ಸೇರಿಸ್ಕೊಂಡ್ರೆ ಹಂಗೆ ಅದು ಒಂದು ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಅಂತ. ಓಕೆ ಗೈಸ್, ಎಲ್ಲ ತಿನ್ಕೊಂಡು ಲೋಡ್ ಆಡೋಣ.